ಇದು ಏನು ಈಗ ಈ ಸಮುದಾಯಗಳು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳು ಬೆಳವಣಿಗೆ ಸಮುದಾಯಗಳು 1,000 ಜನಸಂಖ್ಯೆಯಿಂದ ಹಿಡಿದು ಹಬ್ಬಬ್ಬ ಅಂದರೆ 1.1 ಲಕ್ಷ ಜನಸಂಖ್ಯೆ ಇರುವಂಥ ಸಮುದಾಯಗಳು. ಈ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಷ್ಟೇ ಸ್ವತಂತ್ರ ಬಂದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲೂ ಸಹ ಈ ಸಮುದಾಯಗಳು ಯಾವುದೇ ರೀತಿ ಪ್ರಾತಿನಿಧ್ಯತೆ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದಿರಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಚುನಾವಣೆ ಇದೆ. ಇಲ್ಲಿ ತನಕ ಸಹ ಯಾವುದೇ ರೀತಿ ಅವಕಾಶ ರಾಜಕೀಯ ಪಕ್ಷಗಳು ನೀಡಿಲ್ಲ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಥವಾ JDS ಆಗಿರ್ಬೋದು. ಈಗ ಹಲವಾರು 15-20 ವರ್ಷದಿಂದ ನಮ್ಮ ವಿವಿಧ ಸಂಘಟನೆಗಳ ಮೂಲಕ ಒಂದು ಸಮಾಜದಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ. ಈ ಸಮುದಾಯದಲ್ಲಿ ಸಾಕಷ್ಟು ನಾಯಕತ್ವ ಕಟ್ಕೊಳ್ಳುವಂಥ ವ್ಯವಸ್ಥೆ ಕಲ್ಪಿಸಿದ್ವಿ ಸರ್ ನಮ್ಮ ಸಂಘಟನೆ ಮೂಲಕ. ಈ ಸಮುದಾಯಗಳು ಈಗ ಈ ತುರ್ತಾಗಿ ನಾವು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಏನು ಅಂತಂದರೆ, ಈಗ ನೇರವಾಗಿ ಚುನಾವಣೆ MP ನೇರವಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಚುನಾವಣೆ ಮಾಡೋದಕ್ಕೆ ಈ ಸಮುದಾಯಗಳಿಗೆ ಕಷ್ಟ ಇದೆ. ಈ ಒಂದು ಜಾತಿ ವ್ಯವಸ್ಥೆಯಲ್ಲಿ ಈ ಸಮುದಾಯಗಳಿಗೆ ಜನಸಂಖ್ಯೆ ಇಲ್ಲ. ಈ ಆಧಾರದ ಮೇಲೆ ರಾಜಕೀಯ ನೇರವಾಗಿ ಮಾಡೋದು ತುಂಬ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ನೇರ ನಾಮಕರಣ ಮಾಡುವಂಥದ್ದು ಕೆಳಮನೆ ಆಗಿರ್ಬೋದು, ಈ ಒಂದು ನೇರ ನಾಮ ನಿರ್ದೇಶನ ಸದಸ್ಯರಾಗಿ NLC ಮಾಡುವಂಥ ಅವಕಾಶ ಇದೆ. ಈಗ ಮುಂದಿನ ತಿಂಗಳು ಚುನಾವಣೆ ಇದೆ. ಏನು ನಾಮನಿರ್ದೇಶನ ಚುನಾವಣೆ ಅಂತಂದರೆ ಆಯ್ಕೆ ಇದೆ. ನಾಮನಿರ್ದೇಶನ NLC ಮಾಡಬೇಕು ಅಂತ ವಿಧಾನ ಪರಿಷತ್ತಿಗೆ 10ರಿಂದ 12 ಸೀಟು ಕಾಂಗ್ರೆಸ್ಗೆ ಅವಕಾಶ ಇದೆ ಅಂತ ಇದೆ. BJPಗೆ 2ರಿಂದ 3 ಅವಕಾಶ ಇದೆ. JDSಗೆ ಹೊಂದಿರ್ಬೋದು ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಈಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾಮನಿರ್ದೇಶನ ಮಾಡೋದ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಸಹ ಈ ಏನು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಆಧಾರದ ಮೇಲೆ ಈ ಸಮುದಾಯ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯವನ್ನು ಪರಿಗಣಿಸಿ ಅವರಿಗೊಂದು ಸಾಮಾಜಿಕ ನ್ಯಾಯ ನೀಡಬೇಕು. ಮತ್ತು ಆ ಧ್ವನಿಯಿಲ್ಲದ ಸಮುದಾಯಕ್ಕೆ ಶಾಸನ ಆಗಿರ್ಬೋದು ಅಥವಾ ಸಾಕಷ್ಟು ನೀತಿ ನಿಯಮಗಳು ಒಂದು ಕಾನೂನು ಶಾಸನಗಳು ನಿರ್ಮಾಣ ಸಂದರ್ಭದಲ್ಲಿ ಈ ಸಮುದಾಯಗಳ ಒಂದು ರೆಪ್ರೆಸೆಂಟೇಷನ್ ಇರೋಲ್ಲ. ಹಾಗಾಗಿ ಈ ಸಮುದಾಯಗಳಿಗೆ ಮುಂದಿನ ಈ ಬರುವಂಥ NLC ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಗೂ ಕೇಳ್ತಾ ಇದ್ದೀವಿ, ಕಾಂಗ್ರೆಸ್ಗೂ ಕೇಳ್ತಾ ಇದ್ದೀವಿ, JDSಗೂ ಕೇಳ್ತಾ ಇದ್ದೀವಿ. ಈಗ ಇಲ್ಲೇ ಸಾಕಷ್ಟು ಸಮುದಾಯ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದಾಗೆ ಸಾಕಷ್ಟು ವಿವಿಧ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ವಿವಿಧ ಸಮುದಾಯದಲ್ಲಿ ವಿವಿಧ ಪಾರ್ಟಿಗಳಲ್ಲಿ ವಿವಿಧ ಅಲೆಮಾರಿ ಸಮುದಾಯಗಳ ನಾಯಕರು ಆಲ್ರೆಡಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ತನಕ ತೊಡಸ್ಕೊಂಡಿದ್ದಾರೆ. ಅವರ ಒಂದು ಆಧಾರದ ಮೇಲೆ, ಅವರ ಒಂದು ಶಕ್ತಿ ಅನುಸಾರವಾಗಿ, ಅವರ ಒಂದು ಸೇವೆ ಆಧಾರದ ಮೇಲೆ, ಅವರ ಒಂದು ಪಕ್ಷದ ನಿಷ್ಠೆ ಮೇಲೆ ಅವರಿಗೆ ಈ ಸಲ ಕೊಡಲೇಬೇಕು ಅಂತೇಳಿ ನಾವು ಗಟ್ಟಿಯಾಗಿ ನಮ್ಮ ಸಂಘಟನೆ ಮೂಲಕ ಬಲವಾಗಿ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಸೊ ಇದು ದಯವಿಟ್ಟು ತಾವು ಪತ್ರಕರ್ತರು ಇದನ್ನ ಗಟ್ಟಿಯಾಗಿ ಸುದ್ದಿ ಮಾಡಬೇಕು ಅಂತೇಳಿ ತಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು.